ದಲಿತ ತತ್ವ, ಬಸವ ತತ್ವ, ಅಂಬೇಡ್ಕರ್ ತತ್ವವನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜ ಸೇವೆ ಮಾಡುತ್ತಿದ್ದಾರೆ ಪಾರ್ವತಿ ಮಂಜುನಾಥ್ ಶರ್ಮಾ ಅವರು. ಹೌದು, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೂ ದಲಿತರನ್ನ ಮೇಲೆತ್ತುವ ಮನದಾಸೆ ಇವರದು. ದಲಿತ ತತ್ವವನ್ನು ಮೈಗೂಡಿಸಿಕೊಂಡ ಪಾರ್ವತಿ ಮಂಜುನಾಥ್ ಶರ್ಮಾ ಅವರು ತಾನು ದುಡಿದ ಸ್ವಂತ ದುಡಿಮೆಯಲ್ಲಿ ಕಷ್ಟಕಾಲದಲ್ಲಿರುವ ದಲಿತರಿಗೆ ಧನ ಸಹಾಯ ಮಾಡುವುದು, ದಲಿತ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು, ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯ ಒದಗಿಸುವುದು ಇವರ ನಿತ್ಯ ಕಾಯಕ. ಬನ್ನಿ ವೀಕ್ಷಕರೇ, ಪಾರ್ವತಿ ಮಂಜುನಾಥ್ ಶರ್ಮಾರವರ ಮಾತು ಜನಧ್ವನಿ ಸಂಪಾದಕರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದು ಹೀಗೆ. ಪಾರ್ವತಿ ಮಂಜುನಾಥ್ ಶರ್ಮಾರವರೇ, ನಿಮ್ಮ ಹೆಸರು ಜೊತೆ ನಿಮ್ಮ ಪತಿ ಮತ್ತೆ ನಿಮ್ಮ ಸಮುದಾಯದ ಅಂದ್ರೆ ಜಾತಿ ಅಂತಾನೆ ಕಾಣುತ್ತೆ, ಬ್ರಾಹ್ಮಣರ ಇದು ಶರ್ಮಾ ಅಂತಕ್ಕಂಥ ಒಂದು ಹೆಸರು ಕೂಡ ಸೇರ್ಕೊಂಡಿದೆ. ಆದರೂ ಕೂಡ ನೀವು ಸಮಾಜ ಸೇವೆಗೆ ಮುಂದಾಗಿದ್ದೀರಾ. ಇದೆಲ್ಲ ಗಮನಿಸಿದ್ರೆ ನೀವು ಅತ್ಯುತ್ತಮ ಸಾಧಕಿ ಅಂತಾನೆ ಹೇಳ್ಬೋದು. ಹೇಗೆ ಸಾಧ್ಯ ಆಯ್ತು ಮೇಡಮ್ ಇದೆಲ್ಲ? ಸರ್, ನಾನು ತುಂಬ ಕಷ್ಟದಿಂದ ಬಂದಿದ್ದೆ. ನಮ್ಮ ತಂದೆ ಡ್ರೈವರ್ ಆಗಿದ್ದು. ಓದಿಸಿದೆಲ್ಲ ನಮ್ಮ ಅಣ್ಣ ಅತ್ತಿಗೆ ಓದಿಸಿದ್ದು. ಅಣ್ಣ ಅತ್ತಿಗೆ ಓದಿಸಿ ನನಗೆ ಮದುವೆ ಮಾಡಿದ್ರು. ಆಮೇಲೆ ತುಂಬ ಕಷ್ಟದಲ್ಲಿ ನಾನು ಓದಿಲ್ಲ ಸರ್. 20ನೇ ಕ್ಲಾಸ್ ಓದಿರೋದ್ರಿಂದ ನನಗೆ ಓದೋ ಮಕ್ಕಳು ಅಂದರೆ ತುಂಬ ಇಷ್ಟ. ನಾನು ಕಷ್ಟದಲ್ಲಿರೋದ್ರಿಂದ ನಾನು ಬಡವ್ರಿಗೆ ಸಹಾಯ ಮಾಡೋದಾಗ್ಬೋದು, ಅವ್ರಿಗೆ ಔಷಧಿ ಕೊಡ್ಸೋದಾಗ್ಬೋದು, ಆಮೇಲೆ ಸ್ಕೂಲ್ಗೆ ಏನು ಪೀಠೋಪಕರಣ ಆಗಿರ್ಬೋದು, ಆಮೇಲೆ ಮಾತ್ರೆಗಳು, ಆಮೇಲೆ ರೇಷನ್ನು, ಆಮೇಲೆ ಅನಾಥಾಶ್ರಮಗಳಿಗೆ ಹೋಗಿ ಫ್ರೀ ಸರ್ವಿಸ್ ಮಾಡ್ತೀನಿ ಸರ್. ಅಡುಗೆ ಮಾಡ್ತೀನಿ. ಆಮೇಲೆ ಎಲ್ಲರಿಗೂ ವಯೋವೃದ್ಧರಿಗೆ ನಾನೇ ಹೋಗ್ಬಿಟ್ಟು ಅವ್ರಿಗೇನು ಸೇವೆ ಬೇಕು, ಸ್ನಾನ ಆಗಿರ್ಬೋದು, ಅವ್ರಿಗೆ ಊಟ ಆಗಿರ್ಬೋದು, ಎಲ್ಲ ಫ್ರೀ ಸರ್ವಿಸ್ ಮಾಡ್ತೀನಿ ಸರ್. ನಾನು ಪ್ರೆಸೆಂಟ್ ಈಗ ಒಂದು ತಾತನ ನೋಡ್ಕೊತಾ ಇದ್ದೀನಿ ಸರ್. 82 ವರ್ಷದ ತಾತ ಶ್ರೀಪತಿ ರಾವ್ ಅಂತ. ಅವರು ನಿವೃತ್ತ ವಿಜ್ಞಾನಿ ಸರ್. ಅವ್ರನ್ನ ನೋಡಿಕೊಂಡು ಅದ್ರ ಜೊತೆಗೆ ಸಮಾಜ ಸೇವೆ ಮಾಡ್ಕೊಂಡಿದ್ದೀನಿ ಸರ್. ಯಾವ ವೇದಿಕೆಯಿಂದ ಇಷ್ಟೆಲ್ಲ ಪ್ರಶಸ್ತಿ ನಿಮಗೆ ಲಭಿಸಿದ್ವು? ಸರ್, ನನಗೆ ಈ ವೃದ್ಧಾಶ್ರಮದಲ್ಲಿ ಗೋಪಾಲಯ್ಯ ಅಂತ ಇದ್ದಾರೆ. ಅವರು ವೃದ್ಧಾಶ್ರಮ ನಡೆಸ್ತಾರೆ. ಅವ್ರನ್ನ ನೋಡಿ ನನಗೆ ಪ್ರೇರಣೆ ಆಯಿತು. ನಾನು ವೃದ್ಧರಿಗೆ ಸಹಾಯ ಮಾಡಬೇಕು, ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಈ ಥರ ಕಾನ್ಸೆಪ್ಟ್ ಬಂದಿದ್ರಿಂದ ನನಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು, ಗೋಪಾಲಯ್ಯ ಅವ್ರ ಟೀಮ್ ಜೊತೆ ಸೇರಿಕೊಂಡು, ರಂಗಪ್ಪ ಅವರು ಅಂತ ಪ್ರಿನ್ಸಿಪಲ್ ಇದ್ದಾರೆ, ಅವರು, GR ರಮೇಶ್, ಗೋಪಾಲಯ್ಯ ಅವರು, ಇವ್ರನ್ನೆಲ್ಲ ನೋಡ್ಕೊಂಡು ನಾನು ಸಮಾಜ ಸೇವೆ ಮಾಡಬೇಕು, ನನಗಿಲ್ದಿದ್ರು ಬೇಡ, ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಬುದ್ಧಿ ಅವರಿಂದ ಬಂತು ನನಗೆ. ಮೇಡಮ್, ನೀವು ಏನು ಓದಿದ್ರಾ? 9ನೇ ತರಗತಿ. ಕೇವಲ 9ನೇ ತರಗತಿ ಓದಿ ನೀವು ಇಷ್ಟೆಲ್ಲ ಸಾಧನೆ ಮಾಡಿದ ಅಂದಾಗ, ಅದೇ ವೇದಿಕೆ ನಾನು ಕೇಳಿದೆ ನಿಮಗೆ, ಅವಾಗಲೇ ಕೇಳಿದೆ ನಿಮಗೆ, ಯಾವ ವೇದಿಕೆ ಹೆಸರು ಏನಾದ್ರು ಹೇಳ್ಬೋದಾ? ಈಗ ನವ ಕರ್ನಾಟಕ. ನಾನು ಈಗ ನಂದು ಸಂಘಟನೆ ಇದೆ ಸರ್, ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಅಂತ ನಮ್ಮದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ತಾಲೂಕು ಅಧ್ಯಕ್ಷರಾಗಿದ್ದೀನಿ. ನಾನು ಮಧುಗಿರಿ ತಾಲೂಕು ಅಧ್ಯಕ್ಷರಾಗಿದ್ದೀನಿ. ಮಧುಗಿರಿ ತಾಲೂಕು ಅಧ್ಯಕ್ಷರಾಗಿ ಅದರಲ್ಲಿ ತುಂಬಾ ಲೇಬರ್ ಕಾರ್ಡ್ಗಳು ಮಾಡ್ಕೊಟ್ಟಿದ್ದೀನಿ. ಅವರು ತುಂಬಾ ಬಡವರು ಇರ್ತಾರೆ, ಲೇಬರ್ಗಳು, ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಎಲ್ಲ ಅಂಬೇಡ್ಕರ್ ಸಹಾಯ ಹಸ್ತ ಆಗಿರ್ಬೋದು, ಎಲ್ಲ ನನ್ನ ಕೈಯಿಂದ ನಾನು ದುಡ್ದಿದ್ರಲ್ಲಿ ಏನಿದೆ ಅವ್ರಿಗೆ ಕಾರ್ಡ್ಗಳು ಫ್ರೀಯಾಗಿ ಮಾಡ್ಕೊಡ್ತೀನಿ. ದುಡ್ಡು ತಗೊಂತೀನಿ. ಮತ್ತೆ ತುಂಬಾ ಕಡು ಬಡವರು ಇದ್ದಾರೆ ಎಲ್ಲ ಹಳ್ಳಿಗಳಲ್ಲಿ, ಅವ್ರಿಗೆಲ್ಲ ಚಾರ್ಜ್ ಮಾಡ್ತೀರಾ ಒಂದು ಲೇಬರ್ ಕಾರ್ಡ್ ಮಾಡ್ಕೊಡ್ಲಿಕ್ಕೆ? ಸರ್, ನಾನು 300 ರಿಂದ 500 ರೂಪಾಯಿ ತಗೊಂಡು. ಸರ್ಕಾರಿ ಶುಲ್ಕ ನಮ್ಮ ಆಫೀಸಿಗೆ ಅಂತ ಕಟ್ತೀವಿ ನಾವು. ಅದೇ ಮೇಡಮ್, ಎಷ್ಟು ಸರ್ಕಾರಿ ಶುಲ್ಕ ಎಷ್ಟು ಸರ್? ಅಲ್ಲಿ 150 ರಿಂದ 200 ರೂಪಾಯಿ ಕಟ್ಟಿಸ್ಬೇಕು ಆಫೀಸಿಗೆ. ಅವ್ರ ಆಫೀಸ್ ಚಾರ್ಜು ಎಲ್ಲ ಸೇರಿ ಅಷ್ಟು ಕಟ್ಟಿಸ್ಕೊಂಡ್ರೆ, ಅದನ್ನು ಕಟ್ಟಕ್ಕೆ ಎಷ್ಟೋ ಜನಕ್ಕೆ ಶಕ್ತಿ ಇರಲ್ಲ. ಅದನ್ನ ನಾನೇ ನನ್ನ ಕಷ್ಟಾರ್ಜಿತ ಏನಿರುತ್ತೆ ದುಡ್ದು ಅದರಲ್ಲಿ ನಾನು ಲೇಬರ್ ಕಾರ್ಡ್ ಫ್ರೀಯಾಗಿ ಮಾಡ್ತೀನಿ. ಅಡುಗೆ ಕೆಲಸ ಮಾಡ್ತೀನಿ, ಆಮೇಲೆ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಸ್ವಲ್ಪ ರಾಜಕೀಯದಲ್ಲಿ ಇದ್ದೀನಿ. ಹಂಗಾಗಿ ಅದರಲ್ಲೇ ದುಡ್ದಿದ್ರಲ್ಲೇ ನಾನು ದುಡ್ದು ನನ್ನ ಮಕ್ಕಳನ್ನ ಸಾಕೊಂಡು ಈ ಥರ ಸಹಾಯ ಮಾಡ್ತೇನೆ. ಮೇಡಮ್, ನೀವು ಗೌತಮ ಬುದ್ಧನ ಅನುಯಾಯಿಗಳು ಅನ್ಸುತ್ತೆ. ನಿಮ್ಮ ಮನೆಗೆ ನಾನು ಕಾಲಿಟ್ಟಾಗ ನೇರವಾಗಿ ಭಗವಾನ್ ಬುದ್ಧನ ಪ್ರತಿಮೆ ನೋಡಿದೆ. ಏನಾದರೂ ನಿಮಗೆ ಇಷ್ಟೆಲ್ಲ ನೀವು ಬೆಳವಣಿಗೆ ಆಗ್ಲಿಕ್ಕೆ ಬುದ್ಧನ ಪ್ರೇರಣೆ ಏನಾದರೂ ಇದೆಯಾ?
ಬುದ್ಧ ಅವ್ರ ಪ್ರೇರಣೆ, ಅಂಬೇಡ್ಕರ್ ಅವರೇ ನಮ್ಗೆ ಪ್ರೇರಣೆ ಸರ್. ನಾವು ಅಂಬೇಡ್ಕರ್ ಅವ್ರ ಫೋಟೋ ಹಾಕೊಂಡಿದೀವಿ, ನಾವು ಬುದ್ಧ ಅವ್ರ ವಿಗ್ರಹನ ಹಾಕೊಂಡಿದೀವಿ. ನಮ್ ಕುಲ ಏನಿದೆ, ನಾವು ಶಂಕರಾಚಾರ್ಯರಿಂದ ನಮ್ಮ ಮನೇಲಿ ಪೂಜೆ ಮಾಡ್ತೀವಿ. ಖಂಡಿತ ಖಂಡಿತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೇವಲ ದಲಿತ ವರ್ಗದವರಿಗೆ ಮಾತ್ರ ಸೀಮಿತ ಅಲ್ಲ. ನಾವೆಲ್ಲ ಹೆಣ್ಮಕ್ಳು ಓಡಾಡ್ತಿದೀವಿ ಅಂದ್ರೆ ಅವ್ರು ಇರೋದ್ರಿಂದಾನೇ ನಾವು ಓಡಾಡ್ತಾ ಇದೀವಿ ಸರ್. ಹೌದೌದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಮಧ್ಯರಾತ್ರಿಯಲ್ಲಿ ಹೆಣ್ಣು ಮಕ್ಕಳು ನಿರ್ಭಯವಾಗಿ ಯಾವತ್ತು ಓಡಾಡ್ತಾರೆ ಅವತ್ತು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾರೆ. ಈಗ ನೀವು ನಿರ್ಭಯವಾಗಿ ಓಡಾಡ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ಹಾಗಾಗಿ ನೀವು ಅವ್ರಿಗೆ ಏನು ಅರ್ಪಣೆ ಮಾಡ್ತೀರಾ? ನನ್ನ ಈ ಎಲ್ಲ ಏನು ನನ್ಗೆ ಅವಾರ್ಡ್ಸ್ ಬಂದಿದೆ ಎಲ್ಲ ನನ್ನ ಕುಲ ಬಂದವ್ರಿಗೆ ನಾವು ಅಂಬೇಡ್ಕರ್ ಅವ್ರಿಗೆ ಅರ್ಪಣೆ ಮಾಡ್ತೀವಿ. ಇದು ಎಲ್ಲಾನು ಕೂಡ ಅವರಿಂದನೇ ಸಾಧ್ಯ ಅಂತಕ್ಕಂಥ. ಹೌದು ಸರ್, ತುಂಬಾ ಅವರಿಂದನೇ ಸಾಧ್ಯ ಆಗಿರೋದು ಸರ್. ಇಷ್ಟು ಧೈರ್ಯ ಬರಕ್ಕೆ ನನಗೆ ಕಾರಣನೇ ಅದು. ನನಗೆ ಹೊರಗಡೆ ಕೂತ್ಕೊಂಡು ಮಾತಾಡೋದು ಗೊತ್ತಿರ್ಲಿಲ್ಲ, ನಾನು ಓಡಾಡೋದು ಗೊತ್ತಿರ್ಲಿಲ್ಲ. ಸುಮ್ಮನೆ ಓಡಾಡ್ಕೊಂಡು ಅಡುಗೆ ಕೆಲಸ ಶೆಟ್ರ್ ಮನೇಲೆಲ್ಲ ನಮ್ಮ ಮನೆಯವ್ರು ಹೋದ್ಮೇಲೆ ಶೆಟ್ರ್ ಮನೇಲಿ ಅಡುಗೆ ಮಾಡೋದು, ನನ್ನ ಜೀವನ ಮಾಡೋದು, ನನ್ನ 3 ಮಕ್ಳನ್ನ ಸಾಕೊಳ್ಳೋದು, ಹೆಣ್ಮಕ್ಳನ್ನ. ಅಷ್ಟು ಬಿಟ್ರೆ ನನಗೇನು ಗೊತ್ತಿರ್ಲಿಲ್ಲ. ಈ ನನ್ನ ಟೀಮ್ ಏನಿದೆ, ನನ್ನ ಟೀಮ್ ಕಡೆಯಿಂದಾನೇ ನಾನು ಇಷ್ಟು ಧೈರ್ಯ ಬಂದಿದ್ದು. ನನಗೆ ಅಂಬೇಡ್ಕರ್ ಅವ್ರು ಏನು ಅಂತ ಗೊತ್ತು ಮಾಡಿದ್ದೆ ಅವರು. ನೋಡಿ, ಇದೊಂದು ದುಃಖಕರವಾದಂಥ ಸಂಗತಿ ಹೇಳಿದ್ರಿ. ಈಗ ನಿಮ್ಮ ಪತಿ ಮಂಜುನಾಥ್ ಅವರು ಯಾವಾಗ ನಿಮ್ಮನ್ನ ಹೇಳಿದ್ರು? 2017ರಲ್ಲಿ. 17. ಅಂದ್ರೆ ನಿಮಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ನಿಮ್ಮನ್ನ ಆಗಿದ. ಆಗ ಅವ್ರು ಆಗಿದ ನಂತರ ನಿಮಗೆ ಕಷ್ಟದ ಹಾದಿಗಳು ಏನಾದ್ರು? ತುಂಬಾ ಬಂತು ಸರ್, ತುಂಬಾ ಬಂತು. ಗಂಡ ಇಲ್ಲ ಅನ್ನೋದೊಂದು ಬಂತು. ಆಮೇಲೆ ನನ್ಗೆ ಯಾರು ಬ್ಯಾಕ್ ಸಪೋರ್ಟ್ ಇರ್ಲಿಲ್ಲ. ತುಂಬಾ ಒಬ್ಳೆ ಶೆಟ್ರ್ ಮನೇಲಿ ಅಡುಗೆ ಮಾಡ್ತಾ ಇದ್ದೆ, ಮಕ್ಳನ್ನ ಸಾಕೊಂಡು ಓದಿಸ್ಕೊಂಡು ಅವ್ರನ್ನ, ನನ್ನ ಮಗಳನ್ನ ಚೆನ್ನಾಗಿರೋ ಸ್ಕೂಲಲ್ಲೇ ಓದಿಸಿದ್ರು ನಾನು ಕಷ್ಟಪಟ್ಟು. ನನ್ನ ಮನೆಯವ್ರು ಇಲ್ಲ ಅನ್ನೋ ಕೊರತೆ ನಾನು ನನ್ನ ಮಕ್ಳಿಗೆ ಮಾಡಿದ್ದೆ. ಅದಕ್ಕಾಗೇನೆ ನಾವು ಇಷ್ಟು ಕಷ್ಟಪಟ್ವಲ್ಲ ಅಂತ ಅಂದ್ಬಿಟ್ಟು ಬಡವ್ರು ಸೇವೆ ಮಾಡೋದು, ನಮ್ಮ ಮನೆಯವ್ರು ಇದ್ದಾಗಲಿಂದನೂ ನಾವು ಮಕ್ಳನ್ನ ಓದಿಸೋದು ಎಲ್ಲ ಮಾಡಿದ್ವಿ ಸರ್. ನಾವು ನಮ್ಮ ಮನೆಯವರು ಸೇರಿನೇ ಮಾಡಿದ್ವಿ. ಆದ್ರೆ ನಿಮ್ಗೆ ನಿಮ್ಮ ಯಜಮಾನರು ಕೂಡ ನಿಮ್ಗೆ ಕೈ ಜೋಡಿಸ್ತಾ ಇದ್ರು, ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಸರ್. ಓದೋ ಮಕ್ಳಿಗೆ, ಹಾಸ್ಟೆಲ್ ಮಕ್ಳಿಗೆ ಊಟ ಹಾಕೋದು, ಓದಿಸ್ತಾ ಇದ್ವಿ ನಾವೇ ಮಕ್ಳನ್ನ ಎಲ್ಲ ಮಾಡ್ತಿದ್ವಿ. ಮನೇಲಿ ಇದ್ದಾಗ್ಲಿಂದಾನು ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಮನೆಯವ್ರು ಹೋದ್ಮೇಲೆ ಈ ಮಕ್ಳಿಗೆ, ನನ್ನ ಮಗಳಿಗೆ ಕಾಲೇಜಿಗೆ ಫೀಸ್ ಕಟ್ಟಕ್ ದುಡ್ಡು ಇರ್ಲಿಲ್ಲ. ಅವಾಗ ಶೆಟ್ರು ಎಲ್ಲ ಸೇರ್ಕೊಂಡು ಕಾಲೇಜಿಗೆ ಸೇರಿಸಿ ನನ್ನ ಮಕ್ಳನ್ನ ಓದಿಸಿದ್ರು. ಹಂಗಾಗಿ ನನಗ್ ಭಗವಂತ ಕೊಟ್ಟಾಗ ನಾನು ಯಾಕೆ ಸೇವೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೋದ್ಮೇಲೆ ನಮ್ಮ ಮನೇಲಿ ಇದ್ದಾಗ್ಲಿಂದನೂ ನಾನು ಸೇವೆ ಮಾಡೋದು ಅದೇ ಕಂಟಿನ್ಯೂ ಆಗಿಬಿಟ್ಟಿದೆ ಸರ್. ಭಗವಂತ ಕೊಡ್ತಾ ಇದ್ದಾನೆ, ನಾವು ಸೇವೆ ಮಾಡ್ತೇವೆ. ನಾವೇನು ಮನೆ ಕಟ್ಕೊಂಡಿಲ್ಲ, ನಾವೇನು ಒಡವೆಗಳು ಹಾಕೊಂಡಿದ್ರು ನಾವು ಸಮಾಜ ಸೇವೆ ಮಾಡ್ತಾ ಇರ್ತೀವಿ ಸರ್. ಭಗವಂತ ಕೊಟ್ಟಾಗ ನಾವು ತಿರುಗಿ ಕೊಟ್ಟರೆ ನಾವು ತಿರುಗಿ ಕೊಡ್ತಾನೆ ಅನ್ನೋದು ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ನಿಮ್ಮ ಬಾಲ್ಯದ ಜೀವನ ಚಿಕ್ಕಂದಿನಿಂದ ಇದ್ದಾಗ, ತಂದೆ ತಾಯಿ ಜೊತೆಯಲ್ಲಿ ಇದ್ದಾಗ ನೀವು ಬೆಳೆದಿದ್ದ ದಾರಿ ಯಾವ ರೀತಿ ಇತ್ತು, ಅದೆಲ್ಲ ಸ್ವಲ್ಪ ಹಂಚ್ಕೋಬೋದಾ? ಸರ್, ನಾನು ತುಂಬಾ ಆಟ ಆಡ್ಕೊಂಡು ಹುಡುಗರ ಜೊತೆ ಆಟ ಆಡ್ಕೊಂಡು, ಸ್ಕೂಲ್ಗೆ ಹೋಗೋದು ಕಮ್ಮಿ. ನಾನು ಬರೀ ಆಟ ಆಡ್ಕೊಂಡಿರೋದು, ಹುಡುಗರ ಜೊತೆ ಆ ಕಡೆ ಗೋಲಿ ಆಡೋದು, ಈ ಕಡೆ ಬುಗುರಿ ಆಡೋದು, ಆ ಥರ ಆಡ್ಕೊಂಡೇ ಬೆಳೆದ್ಬಿಟ್ಟೆ. ನಾನು ಹುಡುಗನ ಥರ ಬೆಳೆದ್ಬಿಟ್ಟೆ. ಆ ಹುಡುಗನ ಥರ ಬೆಳೆದಿದ್ದಕ್ಕೇನೆ ನಾನು ಈ ಥರ ಧೈರ್ಯವಾಗಿ ಜೀವನ ಮಾಡೋಕ್ಕಾಯ್ತು ಅಂತ ನನ್ಗನ್ಸುತ್ತೆ. ಬಟ್ ಓದೋದು ಇಂಪಾರ್ಟೆಂಟು. ನಾನು 7ನೇ ತರಗತಿ ತನಕ ಮೈನೇರ್ PGS ಅಲ್ಲಿ ಓದಿದ್ದೀನಿ. ಆ ಓದಿರೋದ್ರಲ್ಲೇ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ ನಾನು. ಓದೋದು ಬರೆಯೋದು ಎಲ್ಲ. ಈಗ ಆಧುನಿಕ ಯುಗದಲ್ಲಿ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಬಹಳ ಅತಿ ಮುಖ್ಯ ಆಗ್ತದೆ. ಅದಕ್ಕೆ ನನ್ನ ಮಕ್ಕಳು ಶಿಕ್ಷಣ ಹುಲಿ ಹಾಲಿನ ಮೇವು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ. ಹುಲಿ ಹಾಲಿದ್ದಂತೆ. ಆದ್ರೆ ನೀವು ಕೇವಲ 9ನೇ ತರಗತಿ ಮಾತ್ರ ಓದಿದ್ರಿ, ಕಾರಣ ಕೇಳ್ಬೋದಾ? ತಂದೆ ತಾಯಿ ಹೋಗ್ಬಿಟ್ರು ಸರ್. ಅಣ್ಣಾತಿಗೆ ಮನೆಯಲ್ಲಿ ನನ್ನನ್ನ ಅಣ್ಣಾತಿಗೆ ಬೆಳೆಸಿದ್ದು, ಹಂಗಾಗಿ ಓದಕ್ ಆಗ್ಲಿಲ್ಲ ನನಗೆ. ಅಂದ್ರೆ ನೀವು ಓದ್ಸಕ್ಕೆ ಇರ್ಲಿಲ್ಲ, ಶಕ್ತಿ ಇರ್ಲಿಲ್ಲ. ಚಿಕ್ಕಂದಿನಲ್ಲೇ ನೀವು ಕೂಡ ತಂದೆ ತಾಯಿನ ಕಳ್ಕೊಂಡಿದ್ರಿ. 9ನೇ ಕ್ಲಾಸಲ್ಲೇ ಕಳ್ಕೊಂಡ್ಬಿಟ್ಟೆ. ನಮ್ಮ ತಂದೆ ತಾಯಿ ಇಬ್ಬರು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ವಿ. ನಮ್ಮ ಮನೆಯವ್ರ ಮದ್ವೆ ಆದ್ಮೇಲೆ ನಾವು ಚೆನ್ನಾಗಿದ್ವಿ. ನೀವು ಅಣ್ಣ ಅತ್ತಿಗೆ ಜೊತೆಲಿ ಇದ್ದಾಗ ನಿಮ್ಗೆ ಕಷ್ಟದ ದಿನಗಳು? ತುಂಬಾ ಕಷ್ಟ ಸರ್. ಅದನ್ನ ಹೇಳ್ಬೋದಾ? ಯಾವ ರೀತಿ ಕಷ್ಟ? ಎಲ್ಲ ಕಷ್ಟ ಸರ್, ಎಲ್ಲ ಜೀವನನೇ ಕಷ್ಟ. ತಂದೆ ತಾಯಿ ಇಲ್ಲ ಅಂದ್ರೆ, ಅದಕ್ಕೆ ನಾನು ತಂದೆ ತಾಯಿ ಎರಡೂನು ನನ್ನ ಮಕ್ಳಿಗಾಗಿ ನೋಡ್ಕೊಂತ ಇದ್ದೀನಿ. ಅಲ್ಲ, ಗಾದೆ ಮಾತು ಹೇಳ್ತಾರೆ, ಅಣ್ಣ ನಮ್ಮವನಾದ್ರು ಅತ್ತಿಗೆ ನಮ್ಮವಳಲ್ಲ ಅಂತ. ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಆ ತರಾನು ಇತ್ತು, ಇನ್ನೊಂದ್ ತರಾನು ಇತ್ತು. ಅತ್ತಿಗೆ ತುಂಬಾ ಕಷ್ಟನೂ ಇತ್ತು. ಆಮೇಲೆ ನಮ್ಮ ಅಣ್ಣ ಅತ್ತಿಗೆಯಿಂದ ಅತ್ತಿಗೆ ತಮ್ಮನ ಮದ್ವೆಗೆ ಆ ಕಡೆನೂ ಚೆನ್ನಾಗಿದ್ದೆ, ಈ ಕಡೆನೂ ಚೆನ್ನಾಗಿ, ಕಷ್ಟನೂ ಇತ್ತು, ಸುಖನೂ ಇತ್ತು, ಎರಡು. ಅಂದ್ರೆ ಇಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಬ್ಯಾಲೆನ್ಸ್ ಮಾಡಿ. ಹೌದು, ವೆರಿ ಗುಡ್. ಆ ರೀತಿ ಹೊಂದ್ಕೊಳ್ತಕ್ಕಂತ ಮಂದಿ ತುಂಬಾನೇ ಕಡಿಮೆ. ಹೌದು, ನಾವ್ ಹೊಂದ್ಕೊಂಡಿದ್ವಿ ಸರ್. ನಮ್ಮ ಅತ್ತಿಗೆ ಎಷ್ಟು ಇದ್ ಮಾಡಿದ್ರು, ನಾವು ತಿನ್ನ ಚೆನ್ನಾಗಿ ಹೊಂದ್ಕೊಂಡು ನಾವು ಜೀವನ ಮಾಡ್ಕೊಂಡಿದ್ವಿ. 3 ಹೆಣ್ಮಕ್ಳು ಎಲ್ಲ ನೋಡ್ಕೊಂಡು, ನಮ್ಮ ಮನೆಯವ್ರು ಪುರೋಹಿತರು ಆಗೇನೆ ನಮ್ಮ ಮನೆಯವರು ನಾವು ಓದಿಲ್ಲ ಅಂತಂದು ಬೇರೆ ಮಕ್ಳನ್ನ ಓದ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರ ಇದ್ದಾಗಲಿಂದ ನಾವು ಓದಿಸ್ತೇವೆ. ಅವ್ರ ವಿದ್ಯಾಭ್ಯಾಸ ನಿಮ್ಮ ಯಜಮಾನರು? ಅವ್ರು ಸೆಕೆಂಡ್ ಪಿ. ಬ್ರಾಹ್ಮಿನ್ಸ್ ಅಲ್ಲಿ ಅಟ್ಲೀಸ್ಟ್ ಈಗ SSLC PUC ಓದಿದ್ರೆ ಸಾಕು, ಏನೋ ಒಂದು ಪುರೋಹಿತತನ
ಪೂಜೆನೋ ಏನೋ ಒಂದು ಮಾಡಿ ಜೀವನ ಮಾಡ್ತಾರೆ. ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ವಿ ಸರ್. ದೊಡ್ಡ ಮಗಳನ್ನ BCA ಓದಿಸಿದ್ದೀನಿ. ಈಗ 2ನೇ ಮಗಳು SLC, ಇನ್ನೊಬ್ಳು 5ನೇ ಕ್ಲಾಸು. ಚೆನ್ನಾಗಿ ಓದ್ತಾ ಇದ್ದಾರೆ ಸರ್. ನಾನು ಓದಿಲ್ಲ ಅಂತಂದ್ರೆ ಬೇರೆ ಮಕ್ಕಳು ಓದಿಸ್ತಾ ಇರೋದು. ಹೌದು. ಈಗ ಬ್ರಾಹ್ಮಣ ಶಾಹಿ ವರ್ಗ ಒಂದು ಮೇಲ್ವರ್ಗ ಅಂತ ಸಮಾಜ ಇರೋದು. ಅಂತ ಮೇಲ್ವರ್ಗದಲ್ಲಿ ಹುಟ್ಟಿ ನೀವು ದೀನ ದಲಿತರ ಬಗ್ಗೆನೇ ಕಾಳಜಿ ತಗೊಳ್ತಿರಲ್ಲ, ಕಾರಣ ಕೇಳ್ಬೋದಾ? ದೀನ ದಲಿತರು ಅಂದ್ರೆ ಅವರು ಮೂಡ್ರಿದ್ದಾರೆ. ಇವಾಗ್ಲೂ ಎಷ್ಟೋ ಜನ ಮೂಡ್ರಿದ್ದಾರೆ. ಹೊರಗಡೆ ಬಂದ್ರಿ ಅಂದ್ರೇನೆ ಬರಲ್ಲ ಅವರು. ನಾನು ಎಷ್ಟೋ ಕಡೆ ಹೋಗಿ ದೀನ ದಲಿತರಿಗೆ ಹೊರಗಡೆ ಕರ್ಕೊಂಡ್ ಬಂದಿದ್ದೀನಿ. ಬನ್ರಿ, ನಿಮ್ಗೆ ನಾವಿದೀವಿ, ನಮ್ಮಂತವ್ರು ಇದೀವಿ, ನಾವಿದೀವಿ, ಜೈ ಭೀಮ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ನಾನ್ ಕರ್ಕೊಂಡ್ ಬರ್ತೀನಿ. ನಮ್ಗೆ ಅಂಬೇಡ್ಕರ್ ಅವ್ರು ಸ್ಫೂರ್ತಿ ಆಗಿದ್ದಾರೆ, ನೀವು ಬನ್ರಿ ಹೊರಗಡೆ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬಾ ತುಂಬಾ ಸಹಾಯ ಮಾಡಿರೋದು ಅಂತಂದ್ರೆ ನಾನು ದೀನ ದಲಿತ. ಯಾಕೆಂದ್ರೆ ಅವರು ತುಂಬಾ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ಅವ್ರಿಗೇನು ಅಂದ್ರೆ ಶೋಷಣೆ, ಹೊರಗಡೆ ಬಂದ್ರೆ ಏನಾಗುತ್ತೋ ಅನ್ನೋ ಭಯ ಅವ್ರಿಗೆ. ಅಂದ್ರೆ ಅವರೇ ಶೋಷಣೆ ಮಾಡ್ಕೊಂತ ಇದಾರೆ. ಯಾರು ಮಾಡ್ತಾ ಇಲ್ಲ. ನಾವ್ ಮೇಲೆ ನೀವು ಕೀಳು ಅಂತ ಮಾಡ್ತಾ ಇಲ್ಲ. ಅವ್ರ ಮನ್ಸಲ್ಲಿ ಬಂದ್ಬಿಟ್ಟಿದೆ ನಾವ್ ಕೀಳಾಗಿದೀವಿ ಅಂತ ಅನ್ಕೊಂಡ್ ಕೆಳಗಡೆನೆ ಇದಾರೆ, ಅವರು ಮೇಲ್ಗಡೆ ಬರ್ತಾರೆ. ನಮ್ಮಂತವ್ರು ಇದ್ರೆ ಅವ್ರ ದೀನದಲ್ಲಿದ್ದು ತುಂಬಾ ಮೇಲ್ ಬರ್ತಾರೆ ಅಂತ ನಾನು ಹೇಳಿ. ಅದನ್ನ ಏನಾದ್ರು ಅವೇರ್ನೆಸ್ ಮೂಡಿಸಂತ ಕಾರ್ಯಕ್ರಮ ಏನಾದ್ರು ಮಾಡಿದಿರಾ? ಅವೇರ್ನೆಸ್ ಮಾಡಿಲ್ಲ. ತಿಳುವಳಿಕೆ ಹೇಳಿದೀನಿ. ತುಂಬಾ ಮೀಡಿಯಾದಲ್ಲೂ ತಿಳುವಳಿಕೆ ಹೇಳಿದೀನಿ. ಅಲ್ಲಿ ಹೋಗಿ ಅವ್ರ ಧೈರ್ಯ ಕೊಟ್ಟಿದ್ದೀನಿ. ಹೊರಗಡೆ ಬನ್ನಿ ನೀವು ಅಂತ ಕರ್ಕೊಂಡು ಬಂದಿದ್ದೀವಿ ಎಷ್ಟೋ ಜನ. ನೀವು ಬಸವ ತತ್ವಗಳನ್ನ ಆದರ್ಶವಾಗಿ ಇಟ್ಕೊಂಡು ಬದುಕ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಲ್ಲ ಮೇಡಮ್? ತುಂಬಾ ಸರ್. ಅದೇ ಹೇಳಿಲ್ವಾ, ಅಂಬೇಡ್ಕರ್ ಅವ್ರ ಬಗ್ಗೆ ಗೊತ್ತು ಮಾಡ್ಕೊಂಡಾಗ್ಲಿಂದ ಬುದ್ಧ ಅವ್ರಾಗ್ಬೋದು, ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಬೋದು, ಬಸವ ಅವ್ರ ಬಗ್ಗೆ ಆಗ್ಬೋದು, ಬಸವ ಅಂಬೇಡ್ಕರ್, ಹೌದು, ಮೂರನ್ನು ನಾನು ಅಳವಡಿಸ್ಕೊಂಡು ನನ್ನ ಜೀವನ ನಡೆಸ್ತಾ ಇದ್ದೀನಿ. ಅದು ಗೊತ್ತಾದ್ಮೇಲೆನೆ ನಾನು ಈ ತರ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ದೀನ ದಲಿತರಿಗೆ ಸಹಾಯ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈಗ ಸಮಾಜದಲ್ಲಿ ನೀವು ಜಾಸ್ತಿ 24 ಗಂಟೆಯಲ್ಲಿ 20 ಗಂಟೆಗಳ ಕಾಲ ನೀವು ದಲಿತರ ಜೊತೆನೆ ಒಡನಾಟ ತುಂಬಾ ಸರ್. ದೀನ ದಲಿತರ ಜೊತೆನೆ ಇರ್ತೀರಾ. ನಿಮ್ಮ ಸಮುದಾಯದವರು ನಿಮಗೆ ಏನಾದ್ರು ಕಂಡೀಷನ್ಸ್ ಮಾಡಿದ ದಿನಗಳೇನಾದ್ರು ಇದೆಯಾ? ಏನು ಇಲ್ಲ ಸರ್. ನನ್ನ ವೈಯಕ್ತಿಕ ಅಂತ ಗೊತ್ತು. ನನ್ನ ವೈಯಕ್ತಿಕ ಯಾರ ಬಗ್ಗೆನೂ ನಾನು ಕೇಳಕ್ಕೂ ಹೋಗಲ್ಲ, ಹೇಳಕ್ಕೂ ಹೋಗಲ್ಲ. ಯಾಕೆಂದ್ರೆ ನಮ್ ಜೀವನ ನಮ್ದು. ಯಾರ ಹತ್ರ ಇಸ್ಕೊಂಡು ನಾನು ಸಹಾಯ ಮಾಡಿ ದಾನ ಮಾಡಿದ್ರೆ ಅವ್ರು ಕ್ವಶನ್ ಮಾಡೋರು ನನಗೆ. ನಮ್ಮ ಸಮುದಾಯದವ್ರಾಗ್ಬೋದು. ನಮ್ಮ ಸಮುದಾಯಕ್ಕೂ ನಾನು ಮಾಡ್ತೀನಿ. ನನ್ನ ಸಮುದಾಯ ಬಿಡಲ್ಲ ನಾನು. ಯಾಕೆಂದ್ರೆ ನಾನು ಬ್ರಾಹ್ಮಣ ಜಾತಿಲಿ ಹುಟ್ಟಿದ್ದೀನಿ. ಬ್ರಾಹ್ಮಣ ಜಾತಿಲಿ ಹುಟ್ಟಿರೋದ್ರಿಂದ ನಮ್ಮ ಸಮುದಾಯನ ನಾವು ಬಿಡಲ್ಲ. ನಮ್ಮ ಸಮುದಾಯಕ್ಕೆ ಏನ್ ಬೇಕು, ನಾವು ಶಂಕರ ಜಯಂತಿಗೆ ಆಗ್ಬೋದು, ಶಂಕರ ಮಠದಲ್ಲಿ ನಮ್ಮ ಮನೆಯವ್ರ ಹೆಸರು ರೂಮ್ ಕಟ್ಟಿಸ್ಕೊಟ್ಟಿದೀವಿ. ಶಂಕರ ಜಯಂತಿಲಿ ನಾವು ಧನ ಸಹಾಯ ಮಾಡ್ತೀವಿ. ಅಲ್ಲೂ ಹೋಗ್ತೀವಿ. ತುಂಬಾ ಇಂಪಾರ್ಟೆಂಟ್ ಕೊಡೋದು ಅಂದ್ರೆ ದೀನ ದಲಿತರು. ಬಟ್ ದೀನ ದಲಿತರು ಕೆಳಗಡೆ ಇದ್ದಾರೆ, ಅವರನ್ನ ಮೇಲೆತ್ತಬೇಕು ಅಂತಕ್ಕಂಥದ್ದು ನಿಮ್ದು ಅಚಲವಾದಂತ ಒಂದು ಛಲ. ತುಂಬಾ ಛಲ ಇದೆ. ಅದನ್ನ ಮಾಡ್ತೀನಿ ಅನ್ನೋ ಛಲ ಇದೆ. ವೆರಿ ಗುಡ್ ಮೇಡಮ್. ಈಗ ಲೇಬರ್ ಕಾರ್ಡ್ಗಳು ಕೊಡ್ತಾ ಇದ್ದೀರಲ್ವಾ, ಮಾಡಿಸ್ಕೊಡ್ತಾ ಇದ್ದೀರಾ? ಅವ್ರಿಗೇನಾದ್ರು ಎಷ್ಟು ಸುಮಾರು ನೀವು ನಿಮ್ಮ ಮಧುಗಿರಿ ತಾಲೂಕಿನಲ್ಲಿ ಎಷ್ಟು ಲೇಬರ್ ಕಾರ್ಡ್ಗಳನ್ನ ನೀವು ಕೊಡಿಸಿದ್ದೀರಾ? ಒಂದು 400ರಿಂದ 500 ಕಾರ್ಡ್ ಕೊಡ್ಸಿದ್ದೀವಿ ಸರ್. 400ರಿಂದ 500 ಕಾರ್ಡ್ ಕೊಡಿಸಿದ್ದೀರಾ? ಅವ್ರಿಗೆ ಯಾವ್ಯಾವ ರೀತಿ ಸೌಲಭ್ಯಗಳು ಸಿಗುತ್ತೆ ಮೇಡಮ್ ಲೇಬರ್ ಕಾರ್ಡಲ್ಲಿ? ಅದನ್ನ ನೀವು ಮೀಡಿಯಂ ಅಂತ ಹೇಳ್ಬೋದಾ ಸರ್? ಕೂಲಿ ಕಾರ್ಮಿಕರು ಇರ್ತಾರೆ, ಲೇಬರ್ಗಳು. ಅವರು ಮದ್ವೆ ಆದ್ರೆ ಅಲ್ಲಿ ನಮ್ಮ ಲೇಬರ್ ಕಾರ್ಡ್ ಅಲ್ಲಿ ಧನ ಸಹಾಯ ಮಾಡ್ತಾರೆ ನಮ್ಮ ಇಲಾಖೆಯಿಂದ. ವಿವಾಹ ಧನ ಸಹಾಯ, ಆಮೇಲೆ ಡೆತ್ ಆದ್ರೆ ಅದ್ರಲ್ಲಿ ದುಡ್ಡು ಬರುತ್ತೆ. ನಮ್ಮ ಈಗ ಏನ್ ಮಿನಿಸ್ಟರ್ ಇದಾರೆ ಅನಿಲ್ ಲಾಡ್ ಕಾರ್ಮಿಕ ಸಚಿವರು ತುಂಬಾ ನಮ್ಮ ಬಡ ಜನಕ್ಕೆ ಸಹಾಯ ಮಾಡ್ತಾ ಇದಾರೆ ಸರ್. ತುಂಬಾ ಅಂದ್ರೆ ತುಂಬಾ ಫೆಸಿಲಿಟಿ ಕೊಟ್ಟಿದ್ದೆ ನಮ್ಮ ಅನಿಲ್ ಲಾಡ್ ಸಾಹೇಬ್ರು ಬಂದ ಮೇಲೆ. ಆಮೇಲೆ ಇಲ್ಲಿ ಈ ಪ್ರಾಂತದಲ್ಲಿ ನಮ್ಮ KN ರಾಜಣ್ಣ ಅವರು ಜನಪ್ರಿಯ ಶಾಸಕರು, ಅವರು ಒಂದು ನನಗೆ ಸ್ಫೂರ್ತಿ ಸರ್. ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಸ್ಫೂರ್ತಿನೇ ನಮ್ಗೆ KN ರಾಜಣ್ಣ ಅವರಿಂದ ಬಂದಿದ್ದು. ಈ ಬೇರೆ ಸಹಾಯ ಮಾಡೋದು ಅದೆಲ್ಲ ಇನ್ನೊಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಮ್ಮ KN ರಾಜಣ್ಣ ಸಾಹೇಬ್ರು ನಮ್ಗೆ ಸ್ಫೂರ್ತಿ ಸರ್. ಅವರು ತುಂಬಾ ಮಕ್ಕಳ ಬಗ್ಗೆ ಕಾಳಜಿ ತೋರಿಸ್ತಾರೆ, ಓದೋದ್ರ ಬಗ್ಗೆ ಕಾಳಜಿ ತೋರಿಸ್ತಾರೆ. ಅವ್ರು ನೋಡಿ ನಾವು ನಮ್ಮ ರಾಜಣ್ಣ ಸಾಹೇಬ್ರು ಮಾಡ್ತಾ ಇದಾರಲ್ಲ, ನಾವು ಅಳಿಲ್ ಸೇವೆ ಯಾಕೆ ಮಾಡಬಾರ್ದು? ನಮ್ಮ ರಾಜಣ್ಣ ಸಾಹೇಬ್ರು ತುಂಬಾ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸಕ್ಕೆ ಅವ್ರು ಒತ್ತು ಕೊಡ್ತಾರೆ. ತುಂಬಾ ಅವರಂತೂ ಬಲಾಢ್ಯ ರಾಜಕೀಯ ವ್ಯಕ್ತಿಗಳು, ರಾಜಕಾರಣಿಗಳು, ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವರಿಗೆ ಪರಿಚಯ ಇರ್ತಾರೆ. ಅವ್ರು ಎಲ್ಲೋ ಒಂದ್ ಕಡೆ ಏನೋ ಒಂದು ಧನ ಸಹಾಯ ತರ್ತಾರೆ, ಜನಕ್ಕೆ ಸಪೋರ್ಟ್ ಮಾಡ್ತಾರೆ. ಬಟ್ ನೀವು ಯಾವ ರೀತಿ ಡೊನೇಟ್ ಮಾಡ್ತೀರಾ? ಇಲ್ಲ ನಿಮ್ಮ ಶ್ರಮದ ದುಡ್ಡಲ್ಲಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ? ನನ್ನ ಶ್ರಮದ ದುಡ್ಡಲ್ಲೇ ಮಾಡೋದು ಸರ್. ನಾನು ಬೇರೆ ಯಾರಿಂದನೂ ತಗೊಳಲ್ಲ. ನನ್ನ ಶ್ರಮ ಏನಿದೆ, ನನ್ನ ಶ್ರಮದ ದುಡ್ಡಲ್ಲೇ ನಾನು ಸಹಾಯ ಮಾಡೋದು ಸರ್. ಅಲ್ಲ ಮೇಡಮ್, ಈಗೆಲ್ಲ ಒಂದು ಅಡುಗೆ ಕೆಲಸಕ್ಕೆ ಹೋಗ್ತೀರಾ, ಒಂದು 5,000 10,000 ಕೊಡ್ತಾರೆ. ಆ 5,000 10,000ದಲ್ಲಿ ನೀವು ಮಧುಗಿರಿ ತಾಲೂಕಿನಾದ್ಯಂತ ನೀವು ಸೇವೆ ಮಾಡ್ತೀರಾ ಅಂತ ನಮಗೆ
ಮಾಹಿತಿ ಇದೆ, ಇಷ್ಟೆಲ್ಲ ಹೆಂಗ್ ಸಾಧ್ಯ? ಸರ್ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಸರ್. ನಮ್ಮ ತಾತ ಅವ್ರು ನೋಡ್ಕೊಂತೀನಿ, ಅವ್ರು ಸಂಬಳ ಕೊಡ್ತಾರೆ. ರಿಯಲ್ ಎಸ್ಟೇಟ್ ಮಾಡ್ತೀನಿ. ಅಂದ್ರೆ ಅಪ್ಪಾಜಿ ಅವರು ನಿಮಗೆ, ನೀವು ಅವ್ರನ್ನ ಸಂಬಳ ಕೊಡ್ತಾರೆ, ನೋಡ್ಕೊಳ್ಳಿಕ್ಕೆ ನಿಮ್ಗೆ ಪ್ರೋತ್ಸಾಹ ಕೊಡ್ತಾರೆ. ಹೌದು. ಎಷ್ಟು ಕೊಡ್ತಾರೆ ಮೇಡಮ್ ಅವರು? ಅವ್ರು 40,000 ಕೊಡ್ತಾರೆ. 40,000 ತಿಂಗಳಿಗೆ ಕೊಡ್ತಾರೆ. ಹೌದು ಸರ್. ಆ 40,000 ನಿಮ್ಮ ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಆಗುತ್ತೆ? ನಮ್ಮ ಫ್ಯಾಮಿಲಿ ಮೇಂಟೆನೆನ್ಸ್ಗೂ ನಮ್ಮ ತಾತನ ಓದಿಸ್ತಾರೆ ಸರ್. ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಬೇರೆ ಖರ್ಚೆಲ್ಲ, ಮನೆ ಖರ್ಚೆಲ್ಲ ಬಿಟ್ಟು 40,000 ಕೊಡ್ತಾರೆ ನಮ್ಗೆ. ಸಮಸ್ಯೆ ಅನ್ಸಲ್ಲ. ಹೌದು ಸರ್. ಆಮೇಲೆ ನಾವು ಓದ್ಸೋದನ್ನು ಅಷ್ಟೇನೆ. ನಾನು ರಿಯಲ್ ಎಸ್ಟೇಟ್ ಮಾಡೋದು, ಅದ್ರಲ್ಲಿ ಏನ್ ದುಡ್ಡು ಬರುತ್ತೆ ಅದ್ರಲ್ಲೇ ಮಕ್ಳಿಗೆ ಓದ್ಸೋದಾಗ್ಬೋದು, ಕ್ರಿಕೆಟರ್ಸ್ ಆಗ್ಬೋದು. ನಮ್ಮ ಮನೆಯವ್ರಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಆಸಕ್ತಿ ಇತ್ತು. ಹಂಗಾಗಿ ನಾನು ಎಲ್ಲೇ ಕ್ರಿಕೆಟ್ ಆಡಿದ್ರು ನನ್ನ ಕೈಲಾಗಿ ಸಹಾಯ ಏನು ಕ್ರಿಕೆಟರ್ಸ್ಗೆ ಮಾಡ್ತೀನಿ. ಅದೇ ನಿಮ್ಮ ಯಜಮಾನ್ರು ಏನ್ ಕನಸಿಟ್ಕೊಂಡಿದ್ರೆ ಅದನ್ನ ಫುಲ್ಫಿಲ್ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರ ಆಸೆನೂ ಅದೇ. ನಮ್ಗೆ ಶಂಕರ್ ಮಠ ಅಂದ್ರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ನಮ್ಮ ಮನೆ ಮುಂದೆನೆ ಇದೆ ಶಂಕರ್ ಮಠ, ನೋಡ್ಬೋದು ನೀವು. ಶಂಕರ್ ಮಠದಲ್ಲಿ ನಮ್ಮ ಮನೆಯವ್ರ ಹೆಸರಲ್ಲೇ ರೂಮ್ ಕಟ್ಟಿಸ್ಕೊಟ್ಟಿದೀವಿ ನಾವು, ಹುಡುಗನ್ ರೆಡಿ ಮಾಡೋರು. ನಮ್ಮ ಮನೆಯವರು ಆಸೆನೆ ಅದು. ಶಂಕರ್ ಮಠ, ಶಂಕರಾಚಾರ್ಯರು, ನಮ್ಮ ಸಮುದಾಯ ಏನಿದೆ ಅದ್ ಬೆಳಿಬೇಕು. ಆಮೇಲೆ ನಮ್ಮ ಮನೆಯವರು ಅಷ್ಟೇನೆ ಜಾತಿ ನೋಡ್ತಾ ಇರ್ಲಿಲ್ಲ, ಪುರೋಹಿತರಾಗಿದ್ರು ಮದ್ಗಿರಿ ಕಸ್ಬಾ. ಯಾವ್ದೇ ಜಾತಿ ಬಂದ್ರು ಎಲ್ಲಾ ಜಾತಿ ಮನೆಗೂ ಪೂಜೆ ಮಾಡೋರು, ಎಲ್ಲಾ ಜಾತಿನೂ ನಮ್ಮೂರು ಅಂತ ಹೇಳೋರು ನಮ್ಮ ಮನೆಯವರು. ಹಂಗಾಗಿ ನಮ್ಮ ಮನೆಯವ್ರದ್ದು ಏನಿದೆ ಅದನ್ನ ನಾನು. ಅಂದ್ರೆ ನೀವು ಕೂಡ ದಲಿತರ ಮನೆಗೆ ನೀವು ಹೋಗ್ತೀರಾ, ಅವರನ್ನು ಕೂಡ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ತೀರಾ? ಎಲ್ಲಾನು ಕರ್ಕೊಂತೀವಿ ನಾವು. ಅಂದ್ರೆ ಎಲ್ಲ ಒಂದೇ ಒಂದು ಕುಟುಂಬ ರೀತಿ ನಮ್ಮ ಕುಟುಂಬ ತರಾನೇ ಇದೀವಿ ನಾವು. ಇವಾಗ ಬಡವನಹಳ್ಳಿ ಆಗ್ಬೋದು, ಬಿಡಿಪುರ ಆಗ್ಬೋದು, ಗೂಬಲ್ಗುಟ್ಟೆ ಆಗ್ಬೋದು, ಈ ಕಡೆ ಹೊಸಕೆರೆ ಪ್ರಾಂತ ಆಗ್ಬೋದು, ಎಲ್ಲಾ ಕಡೆ ದೀನದಲಿತರ ಮನೆಗೆ ನಾವು ಹೋಗ್ತೀವಿ. ಅವರೆಲ್ಲ ನಮ್ಮ ಮನೆಗೆ ಬಂದು ಊಟ ಮಾಡ್ತಾರೆ. ಅವರಿಂದ ನಾವು ಬೆಳ್ದಿರೋದಲ್ವಾ ಸರ್? ಖಂಡಿತ ಖಂಡಿತ. ನಾವೆಲ್ಲೇ ಹೋದ್ರು ನಾನು ಜೈ ಭೀಮ್ ಅಂತೀನಿ ಸರ್, ನಮ್ಗೇನು ಭಯ ಇಲ್ಲ. ಅಲ್ಲ ನನಗೆ, ಯಾಕೆಂದ್ರೆ ಅವರಿಂದ ನಾವು ಬೆಳ್ದಿದೀವಿ ಅಂತಂದ್ರೆ ಅವ್ರ ಹೆಸರು ಹೇಳಕ್ ನಮ್ಗೇನು ತೊಂದ್ರೆ ಇಲ್ವಲ್ಲ ಸರ್? ಅಲ್ಲ ನನಗೆ ತುಂಬಾ ಖುಷಿ ಆಯ್ತು ಬಿಡಿ. ನೀವು ಒಬ್ಬ ಬ್ರಾಹ್ಮಣಶಾಹಿ ಧರ್ಮದಲ್ಲಿ ಒಬ್ಬ ವರ್ಗದಲ್ಲಿ ಹುಟ್ಟಿಯೂ ಕೂಡ ನೀವು ಅಂಬೇಡ್ಕರ್ ತತ್ವ ಮತ್ತೆ ಬಸವ ತತ್ವ, ಮಹಾವೀರ ಬುದ್ಧನ ತತ್ವಗಳನ್ನು ಆದರ್ಶವಾಗಿಟ್ಟುಕೊಂಡು ನೀವು ಎಲ್ಲಾ ಸಮುದಾಯವರೆಗೂ ನೀವು ಸಹಾಯ ಮಾಡ್ತಾ ಇದ್ರ ಅಂದ್ರೆ ವೆರಿ ವೆರಿ ಗ್ರೇಟ್ ಪರ್ಸನ್ ಅಂತ ನಾನು ನಿಮ್ಮನ್ನ. ಈಗಲೂ ಎಷ್ಟೋ ಮಕ್ಳಿಗೆ ಓದಿಸ್ತಾ ಇದೀನಿ ಸರ್ ನಾನು. ತುಮಕೂರಲ್ಲಿ ಕಾಲೇಜ್ ಹುಡುಗಿನ ಓದಿಸ್ತಾ ಇದೀನಿ. ಅದೇ ನನ್ ಗರ್ವ ಅಲ್ಲ. ಓದೋ ಮಕ್ಳು ತುಂಬಾ ಬಡವರು ಇರ್ತಾರಲ್ಲ, ಅವ್ರಿಗೆ ಒಳ್ಳೆ ಮಾರ್ಕ್ಸ್ ತೆಗ್ದಿರ್ತಾರೆ, ಓದಕ್ಕೆ ಫೀಸ್ ಕಟ್ಟಕ್ಕಿರಲ್ಲ ಅವ್ರಿಗೆ. ಅದ್ರಲ್ಲಿ ನಾನ್ ದುಡ್ದಿದ್ರಲ್ಲಿ ನಾನ್ ಸಹಾಯ ಮಾಡಿದ್ರೆ ನನ್ ಮಕ್ಳಿಗೆ ಮುಂದಕ್ಕೆ ಸಹಾಯ ಆಗುತ್ತೆ. ನನ್ಗೆ ಇವಾಗ್ಲೂ ಅದೇ, ನಾನ್ ಏನ್ ಸಹಾಯ ಮಾಡಿದ್ದೀನೋ ನನ್ಗೆ ಈಗ ಒಳ್ಳೇದಾಗ್ತಾ ಇರೋದೇ ಅದು. ಖಂಡಿತ ಖಂಡಿತ ಒಳ್ಳೇದು. ಹೌದು, ಏನ್ ಕೊಡ್ತೀವಿ ಭಗವಂತ ತಿರ್ಗಾ ರಿಟರ್ನ್ ಕೊಡ್ತಾನೆ. ಅದೇ ಈಗ ನೀವು ಮುಂದೆ ಏನಾದ್ರು ಇಷ್ಟೆಲ್ಲ ಸಾಧನೆ ಮಾಡಿದ್ರ, ಈ ಜನ ನಿಮ್ಗೆ ಫ್ಯಾನ್ಸ್ ಇದ್ದಾರೆ ಅಂದ್ರೆ 500 ಜನ ಲೇಬರ್ ಕಾರ್ಡ್ ಕೊಟ್ಟಿದ್ರೆ, ಅದು ಒಬ್ಬೊಬ್ಬ ಜನ ನಿಮ್ಗೆ 100 ಜನ ನಿಮ್ಗೆ ಪರಿಚಯ ಮಾಡಿಸಿದ್ರೆ ಲಕ್ಷಾಂತರ ಜನ ನಿಮ್ಗೆ ಫಾಲೋವರ್ಸ್ ಆಗ್ತಾರೆ, ಫ್ಯಾನ್ಸ್ ಆಗ್ತಾರೆ. ನೀವು ಮುಂದಿನ ದಿನಗಳಲ್ಲಿ ಏನ್ ಗುರಿ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ? ಮುಂದಿನ ದಿನ ರಾಜಕೀಯಕ್ಕೆ ಏನಾದ್ರು? ರಾಜಕೀಯದಲ್ಲಿ ಇದ್ದೀನಿ ಸರ್. ಭಗವಂತ ಆಶೀರ್ವಾದ ಮಾಡೋದಂದ್ರೆ ಎಲೆಕ್ಷನ್ ನಿಂತ್ಕೊಂತೀನಿ ಸರ್. ಆಸೆ ಇದೆ ನನಗೆ. ಯಾವ ಎಲೆಕ್ಷನ್ ನಿಲ್ಬೇಕು ಅಂತ ನೀವು ಅನ್ಕೊಂಡ್ರೆ? ಸರ್ ಕೌನ್ಸಿಲರ್. ನಮ್ಮ KN ರಾಜಣ್ಣ ಸಾಹೇಬ್ರ ಆಶೀರ್ವಾದದಿಂದ ನಾನು ನಿಂತರೂ ನಿಲ್ಬೋದು. ದೇವರ ಆಶೀರ್ವಾದ, ರಾಯರ ಆಶೀರ್ವಾದ. ಅಂದ್ರೆ KN ರಾಜಣ್ಣ ಅವರು ನಿಮ್ಗೆ ಭರವಸೆ ಕೊಟ್ಟಿದಾರಾ ಇಲ್ವಾ? ಇನ್ನು ಕೊಟ್ಟಿಲ್ಲ. ನನಗೆ ಆಸೆ ಇದೆ. ಒಂದು ರಾಜಣ್ಣ ಅವ್ರ ಕೈ ಹಿಡಿತಾರೆ, ನಮ್ಗೆ ನಾನು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ. ಒಂದು ವೇಳೆ ಅವ್ರು ಭರವಸೆ ಕೊಟ್ಟು ನಿಮ್ಗೆ ಏನಾದ್ರು ಕೌನ್ಸಿಲ್ ನಿಲ್ಲಮ್ಮ ಅಂತ ಏನಾದ್ರು ಆಶೀರ್ವಾದ ಮಾಡಿದ್ರೆ ಖಂಡಿತ ನಿಲ್ತೀರಾ? ಖಂಡಿತ ನಿಂತ್ಕೊಂಡು ಜಯ ಸಾಧಿಸ್ತೀನಿ. ನಮ್ಮ ರಾಜಣ್ಣ ಅವರ ಅಭಿಮಾನಿಯಾಗಿ ನಾನು ಜಯ ಸಾಧಿಸ್ತೀನಿ. ನಮ್ಮ ಅಂಬೇಡ್ಕರ್ ಅವ್ರ ನಮ್ಮ ಬೆನ್ನಿದೆ ಇರ್ತಾರೆ. ಖಂಡಿತ ಮೇಡಮ್, ನೀವು ರಾಜಕೀಯ ಬರ್ತಕ್ಕಂಥದ್ದು ಬಹಳ ಉತ್ತಮವಾದ ಕೆಲಸ. ಯಾಕಂತ ಹೇಳಿದ್ರೆ ನೀವು ಏನು ಯಾವುದೇ ಪದವಿ ಇಲ್ದೇ ನೀವು ಇಷ್ಟೆಲ್ಲ ನೀವು ಸಹಾಯ ಮಾಡ್ತಾ ಇದ್ದೀರಾ. ಒಂದ್ ವೇಳೆ ನೀವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಏನಾದ್ರು ಗೆದ್ದು ನೀವು ಇದಾದ್ರೆ ಇನ್ನೂ ದೊಡ್ಡ ದೊಡ್ಡ ಅನುಕೂಲಗಳನ್ನ ನೀವು. ತುಂಬಾ ಬಡವರಿಗೋಸ್ಕರ ನಾನು ಮೀಸಲಾಗ್ಬಿಡ್ತೀನಿ. ಮೀಸಲಿಟ್ಟು ದೀನ ದಲಿತರು ಏನಿದ್ದಾರೆ ಅವ್ರಿಗೆ ಸಹಾಯ ಮಾಡ್ತೀನಿ ಸರ್. ನಮ್ಮ ಸಮುದಾಯಕ್ಕೆ 25% ಮಾಡಿದ್ರೆ 75% ನಾನು ದೀನ ದಲಿತರಿಗೆ ಮಾಡೋದು. ಮದ್ಗಿರಿ ತಾಲೂಕಲ್ಲಿ ಯಾರಿದ್ದಾರೆ ದೀನ ದಲಿತರು ತುಂಬಾ ಜನಕ್ಕೆ ನಾನು ಅವ್ರಿಗೆ ಸಹಾಯ ಮಾಡಿರೋದು ಸರ್. ನಾನು ಸಹಾಯ ಮಾಡಿದೀನಿ ಅಂತ ಹೇಳ್ಕೊಳಲ್ಲ. ನನ್ಗೆ ಅವರು ಅಂದ್ರೆ ತುಂಬಾ ಇಷ್ಟ. ಪಾಪ ತುಂಬಾ ನನ್ ಬೆನ್ನೆಲ್ಬಾಗಿ ನನ್ಗೆ 12 ಗಂಟೆ ರಾತ್ರಿಲಿ ಬಂದ್ರಿ ಅಂದ್ರು ನಮ್ ದೀನ ದಲಿತರು ಬಂದು ನನ್ ಬೆನ್ನಿಂದೆ ನಿಂತ್ಕೊಂತಾರೆ. ಈಗ್ಲೂ ಈಗ ಫೋನ್ ಮಾಡಿದ್ರೆ 12 ಗಂಟೆಗೆ ಬಂದು ನಮ್ಮ ಮನೆಗೆ ಇರ್ತಾರ ಅವ್ರು. ಮೇಡಮ್ ನಾವಿದೀವಿ ನಿಮ್ಗೆ ಅಂತ ನೋಡಿ. ಇವಾಗ ಅದೇ ನೀವು ಮಾಡ್ತಕ್ಕಂತ ಒಂದು ಸಹಾಯಗಳು, ಕಷ್ಟ ಭಾಗಿ ಆಗ್ತಕ್ಕಂಥದ್ದು ಇವೆಲ್ಲ
ಬೀದಿ ಬದಿ ವ್ಯಾಪಾರದವರಾಗಿರ್ಬೋದು, ನಾನು ಏನ್ ಲೇಬರ್ ಕಾರ್ಡ್ಗಳು ಮಾಡ್ಕೊಟ್ಟಿದೀನಿ ಅವ್ರಿಗೆ ಇಷ್ಟ ಮಾಡಿರೋದು ನಾನು, ಅವರು ನನ್ಗೆ ಇಷ್ಟ ಮಾಡ್ತಾರೆ. ಮೇಡಮ್ ನಾವಿದೀವಿ ಮೇಡಮ್, ನಿಮ್ ಬೆನ್ನಿಂದ ನೀವು ಏನಾರ ಮಾಡಿ ಮೇಡಮ್, ನಿಮ್ ಬೆನ್ನಿಂದ ನಾವ್ ಇರ್ತೀವಿ, ನನ್ಗೆ ಅದು ಬೇಕಾಗಿರೋದು. ಅದೇ ಮೇಡಮ್, ನಿಮ್ಮ ಒಂದು ಇದೆಲ್ಲ ಇದೆಯಲ್ಲ, ದೇವರಿಗೆ ನಾವು ಮಾಡ್ತಕ್ಕಂಥ ಸೇವೆ ಹಳಿದ ಸೇವೆ ಆದ್ರೂ ಕೂಡ ದೇವರು ನಮಗೆ ಮಾಡ್ತಕ್ಕಂಥ ಸೇವೆ ಆನೆ ಬಲ ಇದ್ದಂತೆ ಅಂತ ಹೇಳ್ತಾರೆ. ಹೌದು, ನನ್ಗೆ ಆನೆ ಬಲ ಸಿಕ್ಕಿದೆ ಸರ್. ನನ್ನ ಕುಲ ಬಾಂಧವರಿಂದ ನನ್ಗೆ ಆನೆ ಬಲ ಸಿಕ್ಕಿದೆ ಸರ್. ಅಂದ್ರೆ ನಿಮ್ಮ ಕುಲ ಬಾಂಧವರು ದಲಿತರನ್ನೇ ನೀವು ಕುಲ ಬಾಂಧವರು? ದಲಿತರಿಗೆ ಎಲ್ಲ ಮೀಡಿಯಾದಲ್ಲೂ ಹೇಳ್ತೀನಿ, ಎಲ್ಲ ನಾನು ಓಪನ್ ಅಪ್ ಆಗಿ ಹೇಳ್ತೀನಿ, ಇಲ್ಲ ದಲಿತರು ನನ್ನ ಕುಲ ಬಾಂಧವರು, ಧೈರ್ಯವಾಗಿ ಹೇಳ್ತೀನಿ. ಜೈ ಭೀಮ್. ವೆರಿ ಗುಡ್ ಮೇಡಮ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಇಂತಹ ಅಪರೂಪದ ವ್ಯಕ್ತಿಗಳು, ವೀಕ್ಷಕರೇ, ಇಂತಹ ಅಪರೂಪದ ವ್ಯಕ್ತಿಗಳು ಸಮಾಜದಲ್ಲಿ ಸಿಗ್ತಕ್ಕಂಥದ್ದು ಅತಿ ವಿರಳ. ನಮ್ಮ ಪಾರ್ವತಿ ಮಂಜುನಾಥ್ ಶರ್ಮಾರವರು ಮಧುಗಿರಿ ತಾಲೂಕಿನಾದ್ಯಂತ ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ಬಡವರಿದ್ದಾರೆ, ಎಲ್ಲೆಲ್ಲಿ ದೀನ ದಲಿತರಿದ್ದಾರೆ, ಎಲ್ಲೆಲ್ಲಿ ಅಸಂಘಟಿತ ಕಾರ್ಮಿಕರಿದ್ದಾರೆ ಅಂಥವರನ್ನ ಪತ್ತೆ ಮಾಡಿ ಅವರಿಗೆ ಧನ ಸಹಾಯ ಮಾಡ್ತಕ್ಕಂಥದ್ದು, ಸರ್ಕಾರದಿಂದ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಬರೆಸ್ತಕ್ಕಂಥದ್ದು, ಲೇಬರ್ ಕಾರ್ಡ್ ಕೊಡಿಸ್ತಕ್ಕಂಥದ್ದು, ಅವರ ಯಾವುದೇ ರೀತಿಯ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಅವರನ್ನ ಮೇಲೆತ್ತುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಇದೆಲ್ಲ ಪಾರ್ವತಿ ಮೇಡಮ್ ಮಾಡತಕ್ಕಂಥ ಆಸ್ತಿ ಅಂತಾನೆ ಹೇಳ್ಬೋದು. ಇನ್ನೇನು ಅವರು ದುಡ್ಡು ಮಾಡಿಲ್ಲ, ಹೆಸರು ಮಾಡಿದ್ದಾರೆ. ತಾಲೂಕು ಪ್ರಶಸ್ತಿಯಿಂದ ಹಿಡಿದು, ಜಿಲ್ಲಾ ಪ್ರಶಸ್ತಿಯಿಂದ ಹಿಡಿದು ರಾಜ್ಯ ಮಟ್ಟದ ಪ್ರಶಸ್ತಿವರೆಗೂ, ವರ್ಲ್ಡ್ ಗಿನ್ನಿಸ್ ದಾಖಲೆ, ವರ್ಲ್ಡ್ ಬುಕ್ ರೆಕಾರ್ಡ್ ವರೆಗೂ ಬೆಳೆದಿದ್ದಾರೆ. ಅಂದ್ರೆ ಇವರು ಮಾಡಿರ್ತಕ್ಕಂಥ ಜನ ಸಹಾಯ, ಜನರಿಗೆ ಸೇವೆ ಮಾಡಿರ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ, ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ ನಮಸ್ಕಾರ ಅಂತ ಕೇಳ್ತಾ ನಮ್ಮಿಬ್ಬರ ಒಂದು ಸಂಭಾಷಣೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್. ಇವರ ಕತೆ ಕೇಳಿದ ನೀವು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಪಾರ್ವತಿ ಮಂಜುನಾಥ್ ಶರ್ಮಾರವರು ವಯಸ್ಸಾದ ವಿಜ್ಞಾನಿಯೊಬ್ಬರ ಸೇವೆ ಮಾಡುತ್ತಿದ್ದಾರೆ. ಪಾರ್ವತಿ ಮಂಜುನಾಥ್ ಶರ್ಮಾರವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಇವರ ಬಗ್ಗೆ 82ರ ವಯಸ್ಸಿನ ವಿಜ್ಞಾನಿ ಶ್ರೀಪತಿ ಶರ್ಮಾ ಹೇಳಿದ್ದು ಹೀಗೆ. ಈ ವಯಸ್ಸಿನಲ್ಲಿ ಮುಖ್ಯವಾದ್ದು ಆರೋಗ್ಯ. ಆರೋಗ್ಯ ಒಳ್ಳೆಯದು ಬರಬೇಕು ಅಂದರೆ ಹೊತ್ತಿಗೆ ಆರೋಗ್ಯಕರವಾದ ಒಂದು ಅಡಿಗೆ ಮಾಡಿ ಹಾಕ್ತಾರೆ. ಟೈಮಿಗೆ ಎಲ್ಲನ್ನ ಇರಲಿ, ಮೊದಲು ಮಾಡಿಬಿಟ್ಟು ಅಪ್ಪಾಜಿ ಕೊಟ್ಬಿಟ್ಟು ಹೋಗಬೇಕು. ಇದಕ್ಕೆ ನನ್ನ ಈ ಶೃಂಗೇರಿ ಶಂಕರಾಚಾರ್ಯರು ಕರುಣಿಸಿರೋ ಒಂದು ಮಗಳು ಅಂತಾನೆ ಹೇಳ್ಬೋದು. ಏನು ಬೇಕಾದ್ರೆ ಹೇಳ್ಬೋದು, ಮಕ್ಕಳು ಬೇಕಾದ್ರೆ ಹೇಳ್ಬೋದು. ಯಾಕಂದರೆ ಅವ್ರ ಮಕ್ಕಳೆಲ್ಲ ನನ್ನ ತಾತ ಅಂತಾರೆ. ನನಗೆ ನಾನು ಬೇಕಾದಷ್ಟು ಜೀವನದಲ್ಲಿ ಹೆಣ್ಣು ಮಕ್ಕಳನ್ನ ಮೇಲೆ ತಂದಿದ್ದೀನಿ. ಇದು ಜನಧ್ವನಿ ಕನ್ನಡ ನ್ಯೂಸ್. ನಮಸ್ಕಾರ.